1914 ಹೌದು, ಅವರು ಮೊದಲನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ 286 ಸೀಟನ್ನು ಗಳಿಸಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರ್ಬೋದಾಗಿತ್ತು. ಆದರೂ NDA ಸ್ನೇಹಿತರನ್ನೆಲ್ಲ ಸೇರಿಸಿ ಸರ್ಕಾರ ಮಾಡೋದು. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೋದ್ರಾ ಪ್ರಕರಣದ ಬಗ್ಗೆ ಬಹಳ ಕಠಿಣವಾಗಿ ನಾನು, ಚಂದ್ರಬಾಬು ನಾಯ್ಡು ಅವರು ಕಠಿಣವಾಗಿ ಆ ವಿಷಯದಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ಅದಾದಮೇಲೆ ಅವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಅವರ ಭೇಟಿ ಆಯಿತು. ಅದು ಹಿಂದೆ ಹೇಳಿದ್ದೇನಾಗಲಿಲ್ಲ. ಅಲ್ಲಿಂದ ನನ್ನ ಸಂಬಂಧ ಮೋದಿಯವ್ರ ಜೊತೆ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ನಮ್ಮ ಸಂಬಂಧ ಕಳೆದ 10 ವರ್ಷದಲ್ಲಿ ಅದು ಬೆಳೀಲಿಲ್ಲ. ವೈಯಕ್ತಿಕವಾಗಿ ಅವರ ಸಂಬಂಧ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿಯವರಿಗೆ ನೀನು ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದಂಥ ಅದನ್ನು ನಿಮ್ಮ ಮುಂದೆ ಆಗಲೇ ಹೇಳಿದ್ದೇನೆ. ನೀನು ಹೊಸತೇನಿಲ್ಲ. ಅದನ್ನು ನಮ್ಮ ಸಂಬಂಧ ನಾಟ್ ಬಿಕಾಸ್ ಆಫ್ ಓನ್ಲಿ ಫಾರ್ ಎ ಮೆಂಬರ್ಶಿಪ್ ಆಫ್ ರಾಜ್ಯಸಭಾ. It is a personal bondage between me and Modi from last 10 years. On all circumstances, I stood with Modi, I stood with the Prime Minister for the works that he has done in last 10 years to see that this country's development, all-round development, and much more than that. Now, there are so many problems. India is a vast country, 145 crores population. So, now I don't think there is any other leader who can compete with Modi from my India. Let us be frank. So, not only the overall development of our country, he said in 2040 or 45, 5 trillion our economic growth, ಆ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ನಮ್ಮ ಆರ್ಥಿಕ ಶಕ್ತಿ, ಡಿಫೆನ್ಸ್ನಲ್ಲಿ ನಮ್ಮ ಶಕ್ತಿ ಎಷ್ಟು ಹೆಚ್ಚಾಗಿದೆ, ಹೀಗೆ ಹಲವಾರು ವಿಷಯ ಹೇಳಬಹುದು.